ಪಪ್ಪ ಅಂದರೆ ಇಷ್ಟನಾ? ಪಪ್ಪ ಅಂದರೆ ಇಷ್ಟ ಅಂದರೆ ಅವ್ರ ಪಪ್ಪ ಇವತ್ತು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ ಈಚೆ. ಸೊ ಈಚೆ ಹೋಗಿ ಎಲ್ಲ ತಿಂದು ಸೇವನೆ ಮಾಡಿಕೊಂಡು ಬರ್ತಾರೆ. ಹೆಂಗೋ ಮಾಡೋದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಭಾಗ್ಯವಂತ ಬ್ಲಾಗ್ಸ್. ಸೊ ಇವತ್ತು ನಾನೇ ಒಂದು ಸ್ಪೆಷಲ್ಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಇವತ್ತು ಅಂತಂದರೆ, ಇವತ್ತು ಡಿಸೆಂಬರ್ 28. ಎಲ್ರಿಗೂ ಸ್ಪೆಷಲ್ ಅಲ್ಲ, ನನಗೆ ಮಾತ್ರ ಸ್ಪೆಷಲು. ಯಾಕೆ ಅಂತಂದರೆ ಇವತ್ತು ನನ್ನ ಪಾರ್ಟ್ನರ್ ಬರ್ತ್ಡೇ. ನನ್ನ ಬರ್ಡೇಗಿಂತ ಅವ್ರ ಬರ್ತ್ಡೇ ಅಂದರೆ ನಂಗೆ ತುಂಬ ಸ್ಪೆಷಲು. ವರ್ಷ ಸ್ಟಾರ್ಟಿಂಗಿಂದನೂ ಎಂಡಿಂಗ್ವರೆಗೂ ಕಾಯಬೇಕು. ಯಾಕೆಂದರೆ ಡಿಸೆಂಬರಲ್ಲಿ ಅವ್ರ ಬರ್ತ್ಡೇ ಬರುತ್ತೆ. ಸೊ ಅವ್ರಿಗೂ ಕೂಡ ಗೊತ್ತಿಲ್ಲ ಈ ವ್ಲಾಗ್ ಮಾಡ್ತಾ ಇರೋದು. ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ನಾನೊಂದು ಗಿಫ್ಟ್ ಕೂಡ ತೊಗೊಂಡ್ಬಂದಿದ್ದೀನಿ ಅವ್ರಿಗೆ, ಯಾರಿಗೂ ಗೊತ್ತಿಲ್ಲ. ಸೊ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ಅವರಿಗೆ ಅಂತ ತೊಗೊಬಂದಿದ್ದೀನಿ. ಸೊ ಅವರೇ ಓಪನ್ ಮಾಡಲಿ. ಸೊ ಏನೋ ಮಲಗಿದ್ದಾರೆ, ವಿಶ್ ಮಾಡೋಣ. ಹಲೋ 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 ಕೈನಾ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ನಿಮ್ಗೇನೋ ಒಂದು ಸರ್ಪ್ರೈಸ್ ಇದೆ, ಏನೋ ಅಂತ ಗೆಸ್ ಮಾಡಿ. ಹೇಳಿ, ಗೆಸ್ ಮಾಡಿ. ನೀವು ಕಂಡುಬಿಟ್ರೆ ಗೊತ್ತಾಗುತ್ತೆ, ನೀವು ಕಂಡುಬಿಡಲ್ವಲ್ಲ, ನಿಮಗೆ ಗೊತ್ತಿಲ್ಲ. ಗೆಸ್ ಮಾಡಿ ಏನು ಅಂತ. ಆಮೇಲೆ ನೋಡ್ತೀನಿ. ಏನು ನೋಡ್ತೀರಾ? ಏನು ಸರ್ಪ್ರೈಸು ಅಂತನಾ? ಓಕೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಕಾಸ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯೋರ್ ಬರ್ಡೇ ಇಸ್ ಮೈ ಬರ್ಡೇ ಆ್ಯಂಡ್ ಮೈ ಬರ್ಡೇ ಇಸ್ ಮೈ ಬರ್ಡೇ. ಓಕೆ. ಸರ್ಪ್ರೈಸ್ಗೆ ಏನೋ ಎಕ್ಸೈಟ್ಮೆಂಟೇ ಇಲ್ವಲ್ಲ ನಿಮಗೆ? ನಿಮ್ಗೆ ಯಾವಾಗಲೂ ಎಕ್ಸೈಟ್ಮೆಂಟೇ ಇರಲ್ವಲ್ಲ, ಯಾಕೆ? ನಿದ್ದೆ ಇರುತ್ತೆ ನಿಮ್ಗೆ. ಯಾವಾಗ ನಿದ್ದೆ ಇರಲ್ಲ? ನಿಮ್ಗೆ ಯಾವಾಗಲೂ ನಿದ್ದೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ಓಕೆ, ದಟ್ಸ್ ಓಕೆ, ಬಾಯ್. ನೋಡಿದ್ರಲ್ಲ ನೀವು ಇವಾಗ ಅವ್ರ ಬರ್ತ್ಡೇ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಅವ್ರ ಬರ್ತ್ಡೇಲಿ ಅವ್ರಿಗಿಂತ ನನಗೆ ಜಾಸ್ತಿ ಎಕ್ಸೈಟ್ಮೆಂಟು. ಸೊ ಈ ವಿಡಿಯೋಲಿ ನೀವು ನೋಡ್ಬೋದು ನಾವೆಲ್ಲೆಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತಳಮಳ ಇದೆ, ಅದು ಇದು ಏನೇನೇನೋ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅವ್ರ ಬರ್ತ್ಡೇಯಿಂದನೇ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಬರ್ತ್ಡೇಗೆ ನಾನು ಬಟ್ಟೆ ಸೆಲೆಕ್ಟ್ ಮಾಡಿರ್ತೀನಿ. ಸೊ ಅವ್ರ ಫೇವ್ರೆಟ್ ಕಲರ್ ಬಂದು ಬ್ಲ್ಯಾಕು. ಅವರು ಆ ಬಟ್ಟೆನೇ ಸೆಲೆಕ್ಟ್ ಮಾಡ್ತಾರಾ ಇಲ್ಲ ಬೇರೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾರಾ ನೋಡೋಣ. 2 years ಆಯಿತು ನಾವು ಮದುವೆ ಆಗಿ. ಸೊ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರನ್ನ ಅಂತ ಇದ್ರಲ್ಲಿ ತಿಳ್ಕೊಳ್ಳೋಣ. ಈಗ ನಮ್ಮ ಅತ್ತೆ ವಿಶ್ ಮಾಡೋಕ್ಕೆ ಬರ್ತಿದ್ದಾರೆ. ಥ್ಯಾಂಕ್ ಯು. ಮನೆಯವ್ರಿಗೋಸ್ಕರ ನಾನು ಸ್ಪೆಷಲ್ಲಾಗಿ ಶಾವಿಗೆ ಪಾಯಸ ಅಂದ್ರೆ ಅವ್ರಿಗೆ ತುಂಬ ಇಷ್ಟ. ಸೊ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇಲಿ ಪಲಾವ್. ಇಂಡಿಯನ್ ಹೋಮ್ಸಲ್ಲಿ ಇವಾಗ ಮಕ್ಕಳು ಬರ್ತ್ಡೇ ಅಂತ ಅಂದರೆ ಇದೇ ಸ್ಪೆಷಲು. ಶಾವಿಗೆ ಪಾಯಸ ಇಲ್ಲ ಜಾಮೂನು, ಆಮೇಲೆ ಪಲಾವ್, ಮೊಸರು ಬಜ್ಜಿ, ಇದೇ ಸ್ಪೆಷಲು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ. ಸೊ ಇದು ಅವರಿಗೆ ಗಿಫ್ಟಾಗಿ ಬಂದಿರೋದು. ಅವ್ರಿಗೆ ಬ್ಲ್ಯಾಕ್ ಇಷ್ಟ ಇದ್ದರು, ಅವ್ರು ಯಾಕೋ ಇದನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನೋಡೋಣ. ಸ್ನಾನಕ್ಕೆ ಹೋಗಿದ್ದಾರೆ ಅವರು, ಬರಲಿ ನೋಡಲಿ. ಇದನ್ನು ಅವ್ರು ನೋಡಿಲ್ಲ. ಸೊ ಇದು ಗಿಫ್ಟಾಗಿ ಬಂದಿರೋದು ಅಂತ ಹೇಳಿದ್ನಲ್ಲ, ಸೊ ನೋಡಿಲ್ಲ ಅವರು. ನೋಡೋಣ ಯಾವ ಥರ ಇರುತ್ತೆ ರಿಯಾಕ್ಷನ್. ಸೊ ಬರ್ಡೇ ಬಾಯ್ ರೆಡಿ ಆಗ್ತಾಯಿದ್ದಾರೆ. ಹಲೋ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನೋ ಇದೆ ಇಲ್ಲೇನೋ ಇದೆ ನೋಡಿ, ಏನೋ ಇಟ್ಟಿದೆ. ಯಾವ್ದು ಇಷ್ಟ ಆಯಿತು ನೋಡಿ. ಯಾವ್ದು ಸೆಲೆಕ್ಟ್ ಮಾಡ್ತೀರಾ ನೀವು? 2ರಲ್ಲಿ. ಇದು ನಿಮಗೆ ಗಿಫ್ಟಾಗಿ ಬಂದಿರೋದು. ಸೊ ಇದು ತಂದಿರೋದು ನೋಡಿ. ನಿಮಗೆ ಬ್ಲ್ಯಾಕ್ ಅಂದರೆ ಇಷ್ಟ ಅಲ್ವಾ?
ಅದನ್ನು ಆಮೇಲೆ ಹಾಕತ್ತೀನಿ ಸಂಜೆ. ಅದನ್ನೇ ಸೆಲೆಕ್ಟ್ ಮಾಡ್ತೀರಾ? ಅದನ್ನೇ ಸೆಲೆಕ್ಟ್ ಮಾಡಿದ್ರಾ? ಓಕೆ 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 ಓಕೆ, ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಟಿ ಶರ್ಟ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಹೇಳ್ಬಿಡಿ ಕೊಟ್ಟಿರೋರ್ಗೆ. ಹಂಗೆ ಯಾರು ಕೊಡಿಸ್ಕೊಂಡು ಹೇಳ್ತೀನಿ ಆಮೇಲೆ. ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನಮ್ಮ ಮನೆಯವರಿಗೆ ಅಂತ ಸ್ಪೆಷಲಾಗಿ ಅವ್ರ ಬರ್ಡೇ ದಿನ ನನ್ನ ಕೈಯಾರೆ ಮಾಡಿರೋ ಪಲಾವು, ಮೊಸರು ಬಜ್ಜಿ, ಆಮೇಲೆ ಶಾವಿಗೆ ಪಾಯಸ. ತುಪ್ಪ ಪಲಾವ್ ತಿನ್ನಿ, ಪಲಾವ್ ತಿಂದು ಎಷ್ಟು ಸ್ವೀಟ್ ತಿನ್ಬಿಡ್ತೀನಿ. ಚೆನ್ನಾಗಿದೆ. ಈ ಶೂಸ್ನ ಮತ್ತೆ ಗಿಫ್ಟಾಗಿ ಕೊಡಿಸಿದ್ರು. ಪಪ್ಪ ಅಂದರೆ ಇಷ್ಟನಾ? ಪಪ್ಪ ಅಂದರೆ ಇಷ್ಟ. ಅಂದರೆ ಅವ್ರ ಪಪ್ಪ ಇವತ್ತು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ ಈಚೆ. ಸೊ ಈಚೆ ಹೋಗಿ ಎಲ್ಲ ತಿಂದು ಸೇವನೆ ಮಾಡಿಕೊಂಡು ಬರ್ತಾರೆ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಥ್ಯಾಂಕ್ಸ್ Happy birthday, Dandan. ಅಲ್ಲೇ ಕಿಟ್ ಮಾಡೋದು. ವಿಡಿಯೋ ಬಡ ಆಮೇಲೆ ಸೆಪ್ಪಿದ ಇಲ್ಲಿ ಬರೀ ಪಾಪು ಬಿರಿಯಾನಿ. ಬಿರಿಯಾನಿ ಇಲ್ಲಿ ಬರೀ ನೋಡೋಣ. ಹರ್ಷ ಸೆಲೆಕ್ಟ್ ಮಾಡಿದಪ್ಪ. ತಿನ್ಬೇಕು, ಕೇಕ್ ಚೆನ್ನಾಗಿದೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಫ್ಯಾಮಿಲಿ ಹೊರಗಡೆ ಹೊರಟ್ವಿ. ಹೆಸರುಘಟ್ಟ ಹತ್ರ ಇರೋ ಬಾಲಿ ಬೆಲ್ಸ್ ಅಂತ ಹೊಸ ಹಾಟ್ಸ್ಪಾಟ್ ರೆಸ್ಟೋರೆಂಟ್ಗೆ ಬಂದ್ವಿ ನಾವೆಲ್ಲ. ನಾವು ಮನೆಯಿಂದನೇ ಪಟಾಕಿ ತಂದಿದ್ವಿ, ನಮ್ಮ ಬಾಸ್ಗೆ ಒಂದು ಸರ್ಪ್ರೈಸ್ ಇರಲಿ ಅಂತ. ಟುಸ್ ಆಯಿತು. ಹತ್ತೈತೆ ಅವ್ರಿಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ನಾವು ಬಂದಿದ್ದ ಪ್ಲೇಸ್ ಆ್ಯಂಬಿಯನ್ಸ್ ಅಂತೂ ಟಾಪ್ ನಾಚ್ ಆಗಿತ್ತು. ಸೇಮ್ ಬಾಲಿ ಥೀಮಲ್ಲಿ ರೆಸ್ಟೋರೆಂಟ್ನ ಸೆಟಪ್ ಮಾಡಿದರು. ಈ ವೆದರಲ್ಲಿ ಅದು ವಾಟರ್ ಹತ್ರ ಸೀಟ್ ಅರೇಂಜ್ ಆಗಿತ್ತು. ಆ ಚಳಿ ವೆದರ್ನ ಎಂಜಾಯ್ ಮಾಡಿಕೊಂಡು ಫುಡ್ ಟೇಸ್ಟ್ ಮಾಡಿದ್ವಿ. ಒಂದಷ್ಟು ಫೋಟೋಸ್ ವಿಡಿಯೋಸ್ ಕೂಡ ತಗೊಂಡ್ವಿ. ನನ್ನ ಮಗ ಈ ಪ್ಲೇಸ್ನ ಆ್ಯಂಡ್ ಆ ಲೈಟಿಂಗ್ಸ್ನೆಲ್ಲ ನೋಡಿ ಫುಲ್ಲು ಖುಷಿಯಾಗೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ.
ನೋಡು ಫೈನಲಿ ಕೇಕ್ ಕಟ್ ಮಾಡೋಣ ಅಂತ ಅಲ್ಲೇ ಒಂದು ಪ್ಲಮ್ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸಿದ್ವಿ. ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ, ನಾವು ಏನೂ ಹೇಳ್ದಲೇ ರೆಸ್ಟೋರೆಂಟ್ ಅವರೇ ಅಪ್ಪು ಸಾಂಗ್ಸ್ನ ಪ್ಲೇ ಮಾಡ್ತಿದ್ರು. ನಮ್ಮ ಮನೆಯವರಿಗೆ ಎಲ್ರಿಗೂ ಅದೇ ಬೆಸ್ಟ್ ಅನಿಸ್ತು. ನಾನು ಗಿಫ್ಟ್ ಅಂದಿದ್ದನ್ನ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಅವ್ರ ಸ್ಪೆಷಲ್ ಡೇ ದಿನ ನಾವೆಲ್ಲ ಸೇರಿ ಖುಷಿ ಪಡಿಸಿದ್ವಿ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಭಾಗ್ಯವಂತ ಬ್ಲಾಗ್ಸ್.